ಎಲ್ಲರಿಗೂ ನಮಸ್ತೆ. ಅರ್ಜುನ ಎಕ್ಸ್ ಅಲ್ಟ್ರಾ ಅಂತ ಹೊಸ ಪರಿಚಯ. ನಿಮ್ಮ ಸಹಾಯ ನನಗೆ ಯಾವಾಗಲೂ ಬೇಕು. ಇದೇ ಥರ ಸದಾಕಾಲ ವಿಡಿಯೋ ನೋಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು ಇಲೆದಲ್ಲಿ ಗಿಡ ಹಾಕಿದ್ದೀವಿ ಗುರು, ನೋಡಿ ಚಿಗುರೈತೆ, ಒಂದು ಎಲೆ ಬಂದೈತೆ. ಅದನ್ನ ನೋಡಿ ಖುಷಿ ಆಯಿತು. ಬೆಳಗ್ಗೆನೆ ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಎಲ್ಲಿಗೆ ಹೋಗ್ತಾ ಇದ್ದೀನಿ, ಬನ್ನಿ ಗಾಡಿ ಹತ್ರ ಹೋಗಿ ಏನೇನು ಮಾಡಿಲ್ಲ ಇದನ್ನು ಹೇಳ್ತೀನಿ. ನೋಡಿ ನನ್ನ ಗಾಡಿ ಯಾವ ಪರಿಸ್ಥಿತಿಲಿ ನಿಂತೈತೆ ಅಂತ ಹೇಳಿದ್ರೆ ಇನ್ನವರೆಗೂ ಕೈ ಇಕ್ಕಿಲ್ಲ. ಯಾಕಂದ್ರೆ ಮಾತುಕತೆ ಮುಗ್ದು ಆಲ್ರೆಡಿ 3-4 ದಿವಸ ಆಗಿದೆ. ಅವ್ರಿಗೆ ಹೇಳ್ದೆ ಇನ್ನ ಯಾಕಪ್ಪ ಕೆಲಸ ಮಾಡ್ತಾ ಇಲ್ಲ ಅಂತ. ಅವ್ರು ಹೇಳಿದ್ರು ಅಣ್ಣ ನಿಧಾನಕ್ಕಾದ್ರೂ ಕೆಲಸ ಕ್ಲೀನಾಗಿ ಮಾಡ್ಕೊಡ್ತೀವಿ. ಸರಿ ಆಯ್ತು ಮಾಡ್ರಪ್ಪ ಕ್ಲೀನಾಗೇನೆ. ಇನ್ನೇನು ನಮಗೂ ಅದೇ ಅಲ್ವಾ ಬೇಕಾಗಿರೋದು. ನಮ್ಮ ಗಾಡಿ ಕೆಲಸ ಕ್ಲೀನಾಗಿ ಆಯ್ತೈತೆ ಅಂದ್ರೆ ನಮಗೂ ಖುಷಿ ಅಲ್ವಾ ಗುರು. ಗಾಡಿ ನೋಡ್ಕೊಂಡು ಯೋಚನೆ ಮಾಡ್ಕೊಂಡು ಕುಂತಿದ್ದೀನಿ, ಯಾವಾಗ ರೆಡಿ ಆಗುತ್ತೆ ನನ್ನ ಗಾಡಿ, ಯಾವ ಥರ ರೆಡಿ ಆಗುತ್ತೆ ಅನ್ನೋದೇ ನನಗೆ ಒಂಥರ ಕುತೂಹಲ ಗುರು. ಆ ಗಾಡಿ ಮೇಲೆ ಇಡೋದು ಬಿಟ್ಟ ಗುರು, ಒಳ್ಳೆ ಜಾಗದಲ್ಲೇ ಬಿಟ್ಟಿದ್ದೀನಿ. ಕೆಲಸ ಮಾತ್ರ ನೀಟ್ನೆಸ್ ಅಲ್ಲಿ ಮಾತ್ರ ಫೇಲ್ಯೂಡೇ ಇಲ್ಲ ಗುರು, ಅಷ್ಟು ಚೆನ್ನಾಗಿ ಮಾಡ್ತಾವ್ರೆ. ನಾನು ಬೇರೆ ಕಡೆ ಬಿಟ್ಟಿದ್ರು ಈ ತರ ಕೆಲಸ ಮಾಡ್ತಿದ್ರ ಅಂತ ನನಗೆ ಡೌಟ್ ಐತೆ. ಅಷ್ಟು ಕ್ಲೀನಾಗಿ ಮಾಡ್ತಾವ್ರು ಗುರು. ಗ್ರೈಂಡಿಂಗ್ ಕೆಲಸನ ಫಿದಾ ಆಗೋದೆ ಗುರು. ಆ ಗ್ರೈಂಡ್ ಮಾಡಿದ್ರಲ್ಲ ಅದನ್ನೇ ನೋಡ್ಬಿಟ್ಟು ಖುಷಿ ಆಗೋಯ್ತು. ಆಮೇಲೆ ಅಡೆ ನೋಡ್ತಾ ಇದ್ರೆ ಏನಾರು ಕಟ್ ಆಗೈತೆ ಅಂತ, ಖರ್ಚುಗಳೆಲ್ಲ ಕಟ್ ಆಗೈತೆ, ಪ್ಲಾಟ್ಫಾರ್ಮ್ ಬೆಂಡ್ ಆಗ್ಬಿಡೈತೆ. ಏನ್ ಖರ್ಚು ಗೊತ್ತಾ ಗುರು, ಅದನ್ನ ನೋಡಿದ್ರೆ ಬೇಜಾರಾಗ್ಬಿಡ್ತೈತೆ. ಏನ್ ಒಂದ್ ಜಾಗದಲ್ಲಿ ಕಟ್ ಆಗಿಲ್ಲ ಅನ್ನೋ ತರ ಇಲ್ಲ, ಹುಡುಕ್ತಾ ಇದ್ರೆ ಪೂರ್ತಿನೇ ತರ ಕಟ್ ಆಗೈತೆ. ತಾಂಡೋದೊಂದು ಪುಣ್ಯಾತ್ಮ, ಅದ್ ಯಾವ ತರ ಕಟ್ ಮಾಡ್ನೋ, ಅದ್ ಯಾವ ತರ ಓಡಾಡಿಸ್ನೋ ಗಾಡಿನ, ಇಲ್ಲ ಅವನೇ ಕೂತ್ಕೊಂಡು ಬ್ಲೇಡ್ ಗಿಡ್ ತಗೊಂಡು ಕುಯ್ದಾಕ್ಬಿಟ್ನೋ ಅನ್ನಿಸ್ಬಿಡುತ್ತೆ ನನ್ಗೆ. ಆ ಕಬ್ಬಣನ ಆ ರೇಂಜಿಗೆ ಕಟ್ ಮಾಡಿರ್ಬೇಕಾದ್ರೆ ಯಾವ ತರ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಆತ ಇರ್ಬೇಕು. ನನಗಂತೂ ತಲೆ ಕೆಟ್ಟೋಗ್ಬಿಡ್ತು. ಆಮೇಲೆ ಇದ್ರಿಂದ ಇನ್ನೊಂದ್ ಚಿಂತೆ ಆಗಿತ್ತು ನನಗೆ, ಇದ್ ರೆಡಿ ಮಾಡ್ತಾರ ಇದನ್ನ, ಇಲ್ಲ ಇದನ್ನೆಲ್ಲ ತೆಗೆದ್ಬಿಡ್ತಾರ, ಆಮೇಲೆ ಇನ್ನ ಖರ್ಚು ಜಾಸ್ತಿ ಬಂದ್ಬಿಡುತ್ತ, ಇದೆಲ್ಲ ಫೀಲಿಂಗ್ ಜಾಸ್ತಿ ಆಗೋಯ್ತು ಗುರು. ಲಾಂಗ್ ಚಾರ್ಸಿ ಮೇಲೆ ಬೀಮ್ ಬರುತ್ತೆ ನೋಡಿ, ಅದನ್ನು ಕಟ್ ಆಗ್ಬಿಟ್ಟಿತ್ತು. ಕೊಟ್ಟಿ ಯಾವ್ದಾದ್ರು ಕಮ್ಮಿ ತೊಟ್ಟಿ ಹಾಕೋಬಿಟ್ಟಿದ್ರೆ ಚೆನ್ನಾಗಿರೋದಲ್ಲ. ಕೆಲಸ ಮಾಡೋರು ಒಂದೊಂದ್ ಮಾತು ಹೇಳಿದ್ರು ಗುರು, ನೆನ್ಸ್ಕೋಬೇಕು ಗುರು ಅವ್ರನ್ನ. ಅಷ್ಟು ಚೆನ್ನಾಗಿ ಮಾತಾಡಿದ್ರು ಅವರು. ಅಂದ್ರೆ ಅಣ್ಣ ನೀನ್ ಎಷ್ಟ್ ಜನ ಮಾಡ್ಬೇಡಣ, ಆ ಗಾಡಿನ ಎಷ್ಟು ಹಾಳಾಗಿ ಹೋಗೋಯ್ತು ಅಷ್ಟೇ ನೀಟ್ನೆಸ್ ಅಲ್ಲಿ ನಾನು ಮಾಡ್ಕೊಡ್ತೀನಿ ಅಣ್ಣ, ಸ್ವಲ್ಪ ನಿಧಾನ ಆಗುತ್ತೆ, ಬೇಜಾರ್ ಮಾಡ್ಕೋಬೇಡ, ಕೆಲಸ ಕ್ಲೀನ್ ಆಗಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಆಯ್ತಪ್ಪ ಏನೋ ಮಾಡ್ಕೊಡು, ನನ್ನ ಹತ್ರ ಇವಾಗ ಬಜೆಟ್ ಇಲ್ಲ ಅಂತ ಹೇಳಿದ್ಕೆ ಅದೇ ಪೈಪ್ಗಳು ಒಂದು ಪೈಪ್ ವೇಸ್ಟ್ ಮಾಡಲಿಲ್ಲ ಗುರು. ಅವರು ಪೈಪ್ಗಳೆಲ್ಲ ಅವ್ರು ರೆಡಿ ಮಾಡ್ಬೇಕಾದ್ರೆ ನನಗೆ ಹೊರಗಡೆ ಇರೋರೆಲ್ಲ ಒಂದೊಂದು ಮಾತು ಹೇಳಿದ್ರು ಗುರು, ಆ ಪೈಪ್ ಬರಲ್ಲ, ಅದು ಆಗಲ್ಲ, ಅದು ಬೇರೆದಾಕ್ಬೇಕು, ಹೊಸದಾಕ್ಬೇಕು, ಅದೆಲ್ಲ ಕಟ್ ಮಾಡಬೇಕು, ಆ ತರ ಈ ತರ ಅಂತೆಲ್ಲ ಹೇಳಿದ್ರು. ತುಂಬಾ ಭಯ ಪಟ್ಬಿಟ್ಟಿದ್ದೆ ನಾನು ಈ ಪೈಪ್ಗಳನ್ನ ನೋಡ್ಕೊಂಡೆ. ತಿರ್ಗಾ ಎಲ್ಲಪ್ಪ ತರ ದುಡ್ಡುಗಳು ಇಲ್ವಲ್ಲ, ಈ ಟೈಮಲ್ಲೇ ಈ ಪರಿಸ್ಥಿತಿ ಬಂತಲ್ಲ ಅಂತ. ಆದ್ರೆ ಗುರು ಅವ್ರು ಕೊಟ್ಟ ಮಾತನ್ನ ಉಳಿಸ್ಕೊಂಡ್ರು ಗುರು ಅವರು. ಹೆಂಗೆ ಅಂತ ಹೇಳ್ತೀರಾ ಅಂದ್ರೆ, ಸಣ್ಣ ಪುಟ್ಟ ಬೆಂಡ್ ಇದ್ರೂ ಅದನ್ನ ತೆಗಿತೀನಣ್ಣ ನಾನು, ಬೆಂಡ್ ತೆಗ್ದಿ ಅದನ್ನ ಗ್ರೈಂಡ್ ಮಾಡಿ ನಾನು ಕ್ಲೀನ್ ಆಗಿ ನಿನ್ ಕೆಲಸ ಮಾಡ್ಕೊಡ್ತೀನಿ, ನಿನಗೆ ಏನು ವೇಸ್ಟ್ ಮಾಡಲ್ಲ, ಅತಿಯಾದ ನನಗೆ ವೇಸ್ಟ್ ಮಾಡೋ ಬುದ್ಧಿನೂ ನನಗಿಲ್ಲ ಅಂದ್ರು. ನಾನು ಹೇಳ್ದವರೆಲ್ಲ ಈ ಕೆಲಸ ಮಾಡಲ್ಲ ಅಂತ. ಆದ್ರೆ ಆತ ಕೊಟ್ಟ ಮಾತನಂತೆ ನಡ್ಕೊಂಡ ಗುರು ಆತ. ವೆಲ್ಡಿಂಗ್ ಶಾಪ್ ಅಲ್ಲಿ ನಾನು ಇವ್ರು ಈ ರೇಂಜಿಗೆ ಕೆಲಸ ಮಾಡ್ತಾರೆ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಪ್ರತಿ ಒಂದ್ ಪೈಪನ್ನು ತೆಗ್ದಿ ಬೆಂಡ್ ತೆಗ್ದಿ ಅದನ್ನ ಕ್ಲೀನ್ ಆಗಿ ಲೆವೆಲ್ ನೋಡ್ಕೊಂಡು ಅದೇ ಪೈಪ್ ನ ಯೂಸ್ ಮಾಡಿ ಸಣ್ಣ ಪುಟ್ಟ ಕೆಲಸ ಅವ್ರು ಮಾಡ್ಕೊಂಡ್ ಮಾಡ್ಬೇಕಾದ್ರೆ ಖುಷಿ ಆಗೋದು ಗುರು. ಹಂಗೇನೆ ನನಗೆ ಅವ್ರ ಕೆಲಸ ಅಲ್ಲಲ್ಲಿ ಬೆಂಡ್ ಐತಣ ಅಂತ ತೋರ್ಸೋದು, ಅವ್ರು ಅದನ್ನೇ ಯೂಸ್ ಮಾಡ್ಬೇಕಾದ್ರೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಕೆಲಸ ಎಷ್ಟು ಕ್ಲೀನ್ ಆಗಿ ಮಾಡ್ತಾ ಇದಾರೆ ಅಂತ. ಸಣ್ಣ ಹೋಲ್ಗಳು ಸಹ ಅವರು ಈ ಗಾಡಿಲಿ ನನಗೆ ಕವರ್ ಮಾಡಿಕೊಟ್ಟಿದ್ದಾರೆ. ಬೇರೆ ಕಡೆ ನಾನು ಎಲ್ಲಾದ್ರೂ ಬಿಟ್ಟಿದ್ರೆ ಈ ಗಾಡಿ ಕೆಲಸನ ಕಂಪ್ಲೀಟ್ ಆಗಿ 100% ರೆಡಿ ಆಗ್ತೀನಿಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನಗೆ ಹೋಗಿದ್ ಕಡೆ ಎಲ್ಲ ಒಂದೊಂದು ಮಾತು ಹೇಳ್ಬೇಕಾದ್ರೆ ನನಗೆ ಜ್ಞಾಪನ ಬಂದಿದ್ದು ಅವ್ರು ಕೇಳಿದ ರೇಂಜ್, ಅವ್ರು ಕೇಳಿದ ಲೇಬರ್, ಅವ್ರು ಹೇಳಿದ ಮಾತುಗಳು. ಏನಕ್ಕಂದ್ರೆ ಅವ್ರಣ್ಣ ನೀನೇ ಸೀಟ್ ಎಲ್ಲ ಕೊಡಿಸ್ಬೇಕು, ಕಂಪ್ಲೀಟ್ ಆಗಿ ಲೇಬರ್ ಮತ್ತೆ ಸಣ್ಣ ಪುಟ್ಟ ಐಟಮ್ ಹಾಕ್ತೀನಿ, ಅದಕ್ಕೆ ಬಜೆಟ್ ಎಷ್ಟಾಗುತ್ತೆ ಅಂದ್ರೆ ಬರ 55,000 ಅಂತ ಹೇಳಿದ್ರು. ಆಮೇಲೆ ನೆಕ್ಸ್ಟ್ ಇನ್ನೊಬ್ಬರನ್ನ ಕರೆಸ್ತೆ ನಾನು. ಅವ್ರಿಗೆ ಕರೆಸಿ ಮಾತಾಡ್ಬೇಕಾದ್ರೆ ಅವ್ರೇನಂದ್ರು, ಅಣ್ಣ ಕಂಪ್ಲೀಟ್ ಆಗಿ ಐಟಮ್ ಎಲ್ಲ ನೀವೇ ಕೊಡ್ಸಿ ನನಗೆ 37,000 ರೂಪಾಯಿ ಲೇಬರ್ ಕೊಡಿ ಅಂತ ಹೇಳಿದ್ರು. ನಾನು ಹೇಳ್ದೆ ಅಣ್ಣ ಲೇಬರ್ ನೀವು 37,000 ಕೊಡಿಸ್ಬೇಕು. ಕೇಳ್ಬೇಕಾದ್ರೆ ನನ್ನ ಮೆಟೀರಿಯಲ್ ಇನ್ನ ಎಷ್ಟು ತರ್ಬೇಕಣ್ಣ ಅಂತ ಹೇಳಿದ್ವಿ. ಅಣ್ಣ ಮೆಟೀರಿಯಲ್ ಸುಮಾರು ಒಂದು 300 kg ಬೇಕಾಗುತ್ತೆ ಮೆಟೀರಿಯಲ್ ಅಂದ್ರೆ. 100 kg ಅಂದ್ರೂ ಒಂದು ಇವಾಗ ಹೊಸ ಐಟಮ್ 70 ರೂಪಾಯಿ, ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ಎಷ್ಟು ಬಜೆಟ್ ಆಗುತ್ತೆ ನೀವು. ನಾನು ಅದನ್ನ ಯೋಚನೆ ಮಾಡ್ಬೇಕು, ತಲೆ ಕೆಟ್ಟೋಗ್ಬಿಡ್ತು, ಏನಪ್ಪ ಇದು ಈ ತರ ಆಗೋಯ್ತಾ ಅಂತ. ಆಮೇಲೆ ನಾನು ಹೇಳಲ್ವಾ, ಒಂದು ಯಾವ್ದಾರು ಒಂದು ಕೆಟ್ಟದಾದ್ರು ಅಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಒಳ್ಳೇದಾಗೇ ಆಗುತ್ತೆ ಅಂತ. ಆದ್ರೆ ನನಗೆ ಇದ್ರಲ್ಲಿ ಒಳ್ಳೇದಾಯ್ತು ಗುರು. ಇವಾಗ ಪ್ರತಿಯೊಂದನ್ನು ಗ್ರೈಂಡ್ ಮಾಡೋದು, ಆಮೇಲೆ ನನಗೆ ಪೈಂಟ್ ಕೊಟ್ಬಿಡೋಣ, ನಿನ್ಗೆ ಎಲ್ಲಿ ಬೇಕಾದ್ರೂ ಹೊಡ್ಕೊಳ್ಳಿ ಅಣ್ಣ ಪೈಂಟ್ ನಾನು ಹೇಳ್ದೆ ನೀವೇ ಹೊಡಿರಪ್ಪ, ನಾವ್ ಯಾಕೆ ಸುಮ್ನೆ ಗಾಡಿಯಲ್ಲಿ ಹೊಡೆದಿ ಜಾಸ್ತಿ ಹೊಡ್ಕೊಂಡ್ರು ಅಂತ ಅನ್ಕೊಂತೀರಾ, ನೀವು ಜಾಸ್ತಿ ಹೊಡ್ಕೊಂತೀರಾ ಹಂಗೆ ಹಿಂಗೆ ಅಂತೆಲ್ಲ. ನನ್ನ ಕೆಲ್ಸನೇ ನಿಮ್ಗೆ ಎಲ್ಲಿಗೆ ಬೇಕು ಅಲ್ಲಿಗೆ, ಯಾಕಂದ್ರೆ ಇದು ವೆಲ್ಡಿಂಗ್ ಆಗಿದ್ಮೇಲೆ ಅಲ್ಲಿ ಹಿಂದೆ ಕಡೆ ಬೇಕಾಗಲ್ಲ ಪೈಂಟ್ಗಳನ್ನ, ಅದಕ್ಕೆ ನಿಮ್ಗೆ ಕೊಟ್ಬಿಟ್ರೆ ನಿಮ್ಗೆ ಗೊತ್ತಿರುತ್ತೆ ನಿಮ್ಗೆ ಎಲ್ಲೆಲ್ಲಿ ಬೇಕು ಪೈಂಟ್ ಮಾಡ್ಕೊಳ್ಳಿ ಅಂತ. ಏನು ಹೇಳ್ದಲ್ಲೇ ಇದ್ರು ಅವ್ರು ಪ್ರತಿಯೊಂದು ಕೆಲಸನೂ ಮಾಡಿದ್ರು ಗುರು. ಅದನ್ನ
ಹುಡುಕಿ ಹುಡುಕಿ ಕೆಲಸ ಮಾಡಿದ್ರು ಅಣ್ಣ. ಈ ತರ ಇಕ್ಕಣ ಮಾಡ್ಕೊಂಡು ಈ ತರ ಆಂಗಲ್ ಹಾಕೋಣ, ಯಾವ್ದೇ ಒಂದು ಕೆಲಸನ ಕಂಪ್ಲೀಟ್ ಆಗಿ ರೆಡಿ ಆಗತ್ತಾಗ ಗೊತ್ತಾಗಲ್ಲ. ರೆಡಿ ಆಗಿದ್ಮೇಲೆ ನೀವೇ ಹೇಳ್ತೀರಾ ಈ ಕೆಲಸ ಸರಿನಾ ಇಲ್ಲ ವರ್ತ್ ಐತಾ, ನೀವು ಕೊಟ್ಟಿರೋ ದುಡ್ಡಿಗೆ ಇದು ಸರಿ ಐತಾ. ಗುರು ನಾನು ಈ ಗಾಡಿ ಕೆಲಸ ಮಾಡ್ಬೇಕಾದ್ರೆ ಈ ರೇಂಜಿಗೆ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಗುರು. ಯಾಕೆ ಗೊತ್ತಾ, ನನಗೆ ಹಿಂಗೆ ಮೇಲೆ ಅದನ್ನ ಮಾಡ್ಬಿಡ್ತಾರೆ ಅಷ್ಟೇನೆ ಅಂತ ನನ್ನ ಅನ್ಸಿಕೆ ಇದ್ದಿದ್ದು. ನನಗೆ ಮಾಡ್ಕೊಂಡು ಈ ರೇಂಜಿಗೆ ಲೆವೆಲ್ ಹೊಡ್ಕೊಂಡು ಈ ರೇಂಜಿಗೆ ಅದೇ ಆಂಗಲ್ ನ ಯೂಸ್ ಮಾಡ್ಕೊಂಡು ಪ್ರತಿಯೊಂದನು ಸೈಡ್ ಬಾಡಿ ಎಲ್ಲ ನಿಲ್ಸ್ಬೇಕಾದ್ರೆ ನನಗಂತೂ ಒಂದೊಂದು ಅವ್ರ ಕೆಲಸ ಮಾಡ್ಬೇಕಾದ್ರೆ ಒಂಥರ ಖುಷಿ ಆಗೋದು ಗುರು. ಬಿಡೋದು ಬಿಟ್ಟೆ ಒಳ್ಳೆ ಜಾಗದಲ್ಲೇ ಕೆಲ್ಸಕ್ಕೆ ಬಿಟ್ಟಿದ್ದೀನಿ ಗುರು. ಆದ್ರೆ ಬಡವರಿಗೆ ಬಾದಾಮಿ ಅಂತ ಹೇಳ್ತಾರಲ್ಲ, ಈ ಕಡ್ಲಾಕಾಯಿಗೆ ಹೆಸರಿಕ್ಕೋರು, ಆದ್ರೆ ಈತನ್ಗೆ ಹೇಳ್ಬೇಕು ಬಡವ್ರಿಗೆ ಬಾದಾಮಿ ಅಂತ. ಏನಕ್ಕೆ ಅಂತ ಹೇಳ್ತಾ ಇದ್ರ, ಒಂದು ಜಾಸ್ತಿ ಆಂಗಲ್ಗಳು ವೇಸ್ಟ್ ಮಾಡಲ್ಲ, ಇನ್ನೊಂದು ಸುಮ್ನೆ ಆಂಗಲ್ಗಳು ತರಿಸಿ ಅದನ್ನ ಬರೋದೇ ಇಲ್ಲ ಹೊಸದಾಕ್ಬೇಕು ಅಂತ ಹೇಳ. ಇರೋ ಆಂಗಲ್ನೆ ಇರೋ ಬಾಡಿಲೇನೆ ಎಷ್ಟು ಯೂಸ್ ಆಗುತ್ತೋ ಅಷ್ಟನ್ನು ಯೂಸ್ ಮಾಡ್ತಾರ. ಏನಕ್ಕೆ ಅಂತ ಹೇಳಿದ್ರೆ ಒಬ್ರು ಪರಿಸ್ಥಿತಿನ ಅರ್ಥ ಮಾಡ್ಕೊಂತಾರ. ಓನರ್ಗಳ್ದು ಆತ ಅಡ್ಜಸ್ಟ್ ಮಾಡ್ಕೊಂಡು ಅಣ್ಣ ಇರೋದ್ರಲ್ಲೇ ಯೂಸ್ ಮಾಡ್ತೀನಿ, ಇರೋದ್ರಲ್ಲೇ ಅದನ್ನ ಅಡ್ಜಸ್ಟ್ ಮಾಡಿ ಎಷ್ಟು ನನ್ನ ಕೈಲಿ 100% ಕೊಡೋಕ್ಕಾಗುತ್ತೋ ಬಾಡಿ ಕಟ್ಟಕ್ಕೆ ಅಷ್ಟನ್ನು ಕೊಡ್ತೀನಿ ಅಂತ ಒಂದು ನಂಬಿಕೆನ ಗಾಡಿ ಓನರ್ ಕೊಡ್ತಾರಲ್ಲ ಗುರು. ಅದೇ ಅಲ್ವಾ ಗುರು ಬೇಕಾಗಿರೋದು ನಮ್ಗೆ. ಆ ನಂಬಿಕೆನ ಅಲ್ವಾ ಗುರು ನಮ್ಮನ್ನು ಕಾಪಾಡೋದು. ಬಿಡು ಇವ್ರು ಅಡ್ಜಸ್ಟ್ ಮಾಡಿ ನಮ್ಮ ಗಾಡಿ ಕೆಲಸನ ಕ್ಲೀನಾಗಿ ಮಾಡ್ಕೊಡ್ತಾರೆ ಅನ್ನೋದು ನಮಗೆ ನಂಬಿಕೆ ಬಂದ್ಬಿಡ್ತು ಅಂದ್ರೆ ಧೈರ್ಯ ಬಂದ್ಬಿಡುತ್ತೆ ಗುರು. ಆಮೇಲೆ ನನಗೆ ಅದು ಬಾಡಿ ಅಂಗಲೆಲ್ಲ ಬೆಂಡ್ ಮಾಡಿಸ್ಕೊ ಬಂದಿದ್ದು ಅದನ್ನೆಲ್ಲ ಖರ್ಚಲ್ಲಿ ತುಂಬಾನೇ ಕಮ್ಮಿನೇ ಆಗಿದ್ದು ಗುರು. ಅವ್ರು 300 ರೂಪಾಯಿ ಕೇಳಿದ್ರೆ ಈತ ಏನಕ್ಕೆ ಅಷ್ಟೊಂತ ಅಂತೀರಾ ನೀವು, 300 ರೂಪಾಯಿ ಕೊಡೋದೇ ನಾವು 200 ರೂಪಾಯಿ ಅಂತ ಜಗಳ ಆಡಿದ್ದು. ಅಲ್ಲಿ ನನಗೆ ಕೈಲಿ ದುಡ್ಡು ಕೊಡ್ಸಿದ್ದು ಬರೀ 200 ರೂಪಾಯಿನೇ. ಅಷ್ಟೇ ಕೊಡೋಣ, ಯಾಕಣ್ಣ ಜಾಸ್ತಿ ಕೊಡ್ತೀಯ, ಏನೋ ಒಂದೊಂದು ಪೀಸಿಗೆ ಒಂದೊಂದು ರೈಟ್ ಅಂತಾರೆ ಇವರು. ಹಂಗೆ ಹಿಂಗೆ ಅಂತ ಅವ್ರ ಹತ್ರ ಮಾತಾಡಿದ್ದು, ಅವ್ರ ಹತ್ರ ಜಗಳ ಆಡಿದ್ದು, ಒಂದು ಗಾಡಿ ಓನರ್ನ ಅಲ್ಲಿ ಉಳಿಸ್ಕೊಂಡ್ ಬಂದಿದ್ದು ಇವರೇ ಓನರು. ಬುದ್ಧಿ ಚೆನ್ನಾಗಿದೆ ಗುರು. ಅಲ್ಲಿರೋರು ಎಷ್ಟು ಒಂದು 12-13 ಜನ ಕೆಲಸ ಮಾಡ್ತಾ ಇದ್ದಾರೋ 12-13 ಜನಕ್ಕೂ ಒಬ್ಬರಿಗೆ ಒಂದು ದುರಾಂಕರ ಇಲ್ಲ. ಒಬ್ಬರಿಗೆ ನಾನು ಯಾಕೆ ಈ ಕೆಲಸ ಮಾಡಬೇಕು, ನಾನು ಯಾಕೆ ನೀವು ಹೇಳಿ ಜಾಗದಲ್ಲೆಲ್ಲ ಮಾಡ್ಬೇಕು ಅಣ್ಣಿಲ್ಲ. ಅಣ್ಣ ನೀನ್ ಎಲ್ಲಿ ತೋರಿಸ್ತೀಯೋ ಅಲ್ಲ ನಾನು ವೆಲ್ಡಿಂಗ್ ಮಾಡ್ಕೊಡ್ತೀನಿ, ನೀನ್ ಎಲ್ಲಿ ಆಂಗಲ್ ಇಕ್ಕು ಅಂತ ಹೇಳ್ತೀಯೋ ಅಲ್ಲಿ ಆಂಗಲ್ ಇಕ್ತೀನಣ್ಣ, ನೀನ್ ಹೆಂಗ್ ಕೇಳ್ತೀಯ ಆ ತರ ಕಟ್ಕೊಡ್ತೀನಿ ನಾನು ಅಂತ ಹೇಳ್ಬೇಕಾರೆ ಇದಕ್ಕಿಂತ ಬೇರೆ ಬೇಕಾಗಿಲ್ಲ ಗುರು ಅಲ್ವಾ. ಒಂದು ಗಾಡಿಯವ್ರಿಗೆ ಆ ತರ ಹೇಳಿದ್ರೆ ಒಂದು ಖುಷಿ ಗುರು. ಅವಾಗ ಏನಕ್ಕೆ ಇವ್ರಿಗೆ ಹೊಗಳ್ತಾ ಇದೀನಿ ಅಂತ ಹೇಳಿದ್ರೆ ಇನ್ನೊಂದು ವಿಡಿಯೋ ಬರುತ್ತೆ, ಅದ್ರಲ್ಲಿ ಫುಲ್ ಆಗಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇವ್ರನ್ನ ಹೊಗಳ್ಬೇಕಾ ಬೇಡವಾ ಅಂತ. ಹೋಗ್ಬೇಡಿ ಆಮೇಲೆ ವಿಡಿಯೋ ಮುಗೀತು ಅಂತ. ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಇರಬೇಕು. ಬೇಡದ್ರೆ ದೇವರೇ ಸಪೋರ್ಟ್ ಮಾಡುತ್ತಂತೆ, ನೀವು ಸಪೋರ್ಟ್ ಮಾಡಲ್ವಾ. ನಿಮ್ಮ ಹತ್ರ ನಾನು ಬೇಡ ಹೊಸ ಮುಖ ಹೋಗ್ತಾ ಇಷ್ಟ ಆಗುತ್ತೆ, ಸ್ಟಾರ್ಟಿಂಗ್ ಇಷ್ಟ ಆಗಲ್ಲ. ಏನೇ ಸಣ್ಣ ಪುಟ್ಟ ತಪ್ಪಿದ್ರು ಕಮೆಂಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಿಮ್ಮ ಅರ್ಜುನ ಎಕ್ಸ್ ಅಲ್ಟ್ರಾ.